ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಎಲ್ರಿಗೂ ನಮಸ್ಕಾರ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದ್ದೀರಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ಒಂದು ಬೇಳೆ ಸಾರು ಹೇಳ್ಕೊಡ್ತಾ ಇದ್ದೀನಿ. ತೊಗರಿ ಬೇಳೆ ಸಾರು. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಯಾವುದೂ ಉಪಯೋಗ ಮಾಡಲಿಕ್ಕಿಲ್ಲ. ಆ ಥರದ್ದು ಇದು ಒಂದು ಸಿಂಪಲ್ಲಾಗಿ ಬೇಳೆ ಸಾರು. ಫಸ್ಟ್ ಆಫ್ ಆಲ್ ಈ ಬೇಳೆನ ನಾನು ಚೆನ್ನಾಗಿ ಒಂದು 2-3 ಸತಿ ತೊಳ್ಕೊಂಡು ಬಿಡ್ತಾ ಇದ್ದೀನಿ. ಸ್ವಲ್ಪ ವೈಟಿಶ್ ನೀರು ಹೋಗೋ ತನಕ ತೊಳ್ಕೊಬೇಕು ಚೆನ್ನಾಗೆ. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ನೀರು, ಎಷ್ಟು ಬೇಕಷ್ಟು ನೀರು ಹಾಕಿ ಅದಕ್ಕೆ. ನಿಮಗೆ ಎಷ್ಟು ಬೇಳೆ ಸಾರು ಮಾಡಲಿಕ್ಕಿದೆ ಅಷ್ಟು ನೀರು ಹಾಕಿ ಇದನ್ನು ಸ್ವಲ್ಪ ಬೇಯಿಸ್ಕೊಂಡು ಬಿಡೋಣ. ಒಂದು 5ರಿಂದ 6 ವಿಸಿಲ್ ತೊಗೋಬೇಕು ಇದಕ್ಕೆ. ಯಾಕಂದರೆ ಅದು ಚೆನ್ನಾಗಿ ಮ್ಯಾಶ್ ಆಗಬೇಕು. ಮ್ಯಾಶ್ ಆದ್ರೇ ಅದು ಅದ್ರದ್ದು ಟೇಸ್ಟ್ ಬಿಟ್ಕೊಳ್ಳುತ್ತೆ. ನೋಡಿ, ಈಗ ಒಂದು 5ರಿಂದ 6 ವಿಸಿಲ್ ಆಗ್ತಾ ಇದೆ. ಇದೀಗ ಆಗಿದೆ ನೋಡಿ, ಎಷ್ಟು ಮ್ಯಾಶ್ ಆಗಿದೆ. ಇದನ್ನು ನಾವು ಮ್ಯಾಶರಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ಬೇಳೆ ಥರ ಉಳ್ಕೋಬಾರ್ದು, ಚೆನ್ನಾಗಿ ಮ್ಯಾಶ್ ಆಗಬೇಕು. ಆಗಲೇ ಇದು ಚೆನ್ನಾಗಾಗತ್ತೆ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ನೀರು ನಾವು ಹಾಕೋಣ. ನೀರು ಹಾಕ್ಬಿಟ್ಟು ಪುನಃ ಗ್ಯಾಸ್ ಮೇಲೆ ನಾವು ಕುದಿಲಿಕ್ಕೆ ಇಡಬೇಕು. ಅದ್ರ ಜೊತೆಯೇ ಒಂದು 3ರಿಂದ 4 ನಿಮಗೆ ಎಷ್ಟು ಖಾರ ಬೇಕಷ್ಟು ನೋಡಿಕೊಂಡು ನೀವು ಮೆಣಸಿನ್ಕಾಯಿ 2 ಕಟ್ ಮಾಡಿ ಹಾಗೇ ಸೀದಾ ಡೈರೆಕ್ಟ್ಲಿ ಅದಕ್ಕೆ ಹಾಕಬೇಕು. ಏನು ಒಗ್ಗರಣೆಗೆ ಹಾಕಲಿಕ್ಕಿಲ್ಲ. ಹಾಗೇ ಹಾಕಿಬಿಟ್ಟು ಅದನ್ನು ಕುದಿಸ್ಬೇಕು. ರುಚಿಗೆ ತಕ್ಕಾದ ಉಪ್ಪು, ಎಷ್ಟು ಉಪ್ಪು ತಿಂತೀರಷ್ಟು ನಿಮ್ಮ ಟೇಸ್ಟಿಗೆ ಬಿಟ್ಟಿದ್ದು. ಮತ್ತು ಇನ್ನೊಂದು ಸೈಡಿಗೆ ಈಗ ಬೇಳೆ ಕುದೀತಾ ಇದೆ. ಇನ್ನೊಂದು ಸೈಡಿಗೆ ನಾವು ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ನಾನು ತೆಂಗಿನಕಾಯಿ ಎಣ್ಣೆ ಉಪಯೋಗ ಮಾಡ್ತಾಯಿದ್ದೀನಿ. ನೀವು ಯಾವುದು ಬೇಕಾದರೆ ಸನ್ಫ್ಲವರ್ ಆಯಿಲ್ ಯಾವುದು ಬೇಕಾದರೆ ಯೂಸ್ ಮಾಡ್ಬೋದು. ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪವೇ ಜೀರಿಗೆ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಕರಿಬೇವು ಸೊಪ್ಪು ಕೂಡ ಹಾಕ್ಬೋದು. ಬಟ್ ನಾನು ಈ ಬೇಳೆ ಸಾರು ನಾನು ನೈಟಿಗೆ ಮಾಡೋ ಕಾರಣಕ್ಕೆ ಹೋಗಿ ಗಿಡದಿಂದ ನಾನು ಕಟ್ ಮಾಡಲಿಕ್ಕೆ ಆಗಲಿಲ್ಲ ಬೇವರೆ ಸೊಪ್ಪು. ಹಾಗಾಗಿ ನಾನು ಅದಕ್ಕೆ ಹಾಕಲಿಲ್ಲ. ನೀವು ಬೇಕಿದ್ರೆ ಹಾಕ್ಬೋದು. ಈಗ ನಾನು ಇದಕ್ಕೆ ಸ್ವಲ್ಪ ಹಿಂಗಂತೂ ಕಂಪಲ್ಸರಿ ಹಾಕಲೇಬೇಕು ನಾವು. ಹಿಂಗಿಂದನೇ ಟೇಸ್ಟ್ ಬರೋದು. ನಾನಿಲ್ಲಿ ಅಂಟಿನ ಹಿಂಗೆ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದೇ ಹಿಂಗೆ ಯೂಸ್ ಮಾಡೋದು. ತುಂಬ ನ್ಯಾಚುರಲ್ ಆಗಿ ಮತ್ತು ತುಂಬಾ ಸ್ಮೆಲ್, ಇದ್ರದ್ದು ಅರೋಮಾ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಪೌಡರ್ ಹಿಂಗು ಕೂಡ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ಇದಾಗಿದೆ. ಇದನ್ನೀಗ ಒಗ್ಗರಣೆನ ಬೇಳೆ ಸಾರಿಗೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೀಗ ಬೇಳೆ ಸಾರು ಕುದ್ದುಬಿಟ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ತುಂಬಾ ಟೇಸ್ಟಿ ಇದೆ ಇದು. ನೀವು ಕೂಡ ಮನೆಯಲ್ಲಿ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಾಗಿರುತ್ತೆ. ಅರ್ಜೆಂಟ್ಗೆ ಸಿಂಪಲ್ಲಾಗಿ ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.